ಭಾಮೆ ತೋರೆಲೆ ಭಾಮೆ ತೋರೆಲೆ ಬಾಮೆ ತೋರೆಲೆ ಭಾಮೆ ತೋರೆಲೆ ಬಾಲ ಉಡುಪಿಯ ಕೃಷ್ಣನ ನೀರೆ ತೋರೆಲೆ ನೀರೆ ತೋರೆಲೆ ನೀಲವರ್ಣನ ದೇವನ ಕಡೆವ ಕಡಗೋಲು ನೇಣು ಸಹಿತ ಹಡಗಿನೊಳಗಿಂದ ಬಂದನ ಕಡೆವ ಕಡಗೋಲು ನೇಣು ಸಹಿತ ಹಡಗಿನೊಳಗಿಂದ ಬಂದನ ಬಿಡದೆ ಭಕ್ತರ ಒಡನೆ ಪಾಳಿಪ ಬಿಡದೆ ಭಕ್ತರ ಒಡನೆ ಪಾಳಿ ಪರಗ ಉಡುಪಿಯ ಕೃಷ್ಣನ ನೀರೆ ತೋ ನೀರೆ ತೋರೆ ನೀಲವರ್ಣನ ದೇವನ ಬಾಲ ಸನ್ಯಾಸಿಗಾಡುನೆ ಪ್ರೇಮದಲ್ಲಿ ಭಜಿಸಲು ಬಾಲ ಸನ್ಯಾಸಿಗಾಡುನೆ ಪ್ರೇಮದಲ್ಲಿ ಭಜಿಸಲು ಆಲದೆಲೆಯ ಮೇಲೆ ಮಲಗಿದ ಆಲದೆಲೆಯ ಮೇಲೆ ಮಲಗಿದ ಬಾಲ ಉಡುಪಿಯ ಕೃಷ್ಣನ ನೀರೆ ತೋರೆ ನೀರೆ ತೋರೆ ನೀಲವರ್ಣನ ದೇವನ ಅದ್ವಯ ಹರಿ ಬ್ರಹ್ಮವಲ್ಲಭ ನಿತ್ಯ ಸಾರಥಿ ಮಾಡಿದೆ ಅದ್ವಯ ಹರಿ ಬ್ರಹ್ಮವಲ್ಲಭ ನಿತ್ಯ ಸಾರಥಿ ಮಾಡಿದೆ ಸದ್ಗುರು ಮುನಿವಾದಿರಾಜರ ಸದ್ಗುರು ಮುನಿವಾದಿರಾಜರ ನಮ್ಮ ಉಡುಪಿಯ ಕೃಷ್ಣನ ನೀರೆ ತೋರೆ ನೀರೆ ತೋರೆ
ಸನ್ನಿಧಾನದಲ್ಲಿ ಭಾಗೀರಥಿ ದಶಹರ ಭಾಗೀರಥಿ ಜಯಂತಿಯ ಈ ಪುಣ್ಯ ಸಂದರ್ಭದಲ್ಲಿ ಸಂಪ್ರದಾಯದಂತೆ ಶ್ರೀಕೃಷ್ಣದೇವರ ಮತ್ತು ಮುಖ್ಯಪ್ರಾಣ ದೇವರ ತೊಟ್ಟಿಲು ಪೂಜೆ ಇದೀಗ ಇಲ್ಲಿ ಪೂರ್ಣಗೊಂಡಿದೆ. ಈ ಪುಣ್ಯ ಅವಸರದಲ್ಲಿ ಇವತ್ತು ಮತ್ತೊಂದು ಅವಿಸ್ಮರಣೀಯ ದಿನ ಏನೆಂದರೆ 1925ನೇ ಇಸವಿಯಲ್ಲಿ, ಅಂದರೆ ಸರಿಯಾಗಿ ಇಂದಿಗೆ 100 ವರ್ಷಗಳ ಹಿಂದೆ ಇಲ್ಲಿಯ ಭಾಗೀರಥಿ ದೇವಿಯನ್ನು ಅಂದಿನ ಪರ್ಯಾಯ ಪೀಠಾಧೀಶ್ವರರಾದ ಹದವಾರು ಮಠದ ಪರಮಪೂಜ್ಯ ವಿಬುಧಪ್ರಿಯ ತೀರ್ಥರು ಈ ಮಧ್ವ ಸರೋವರದ ತಟದಲ್ಲಿ ಪ್ರತಿಷ್ಠಾಪಿಸಿದ್ದರು. ಅವರ ಪರ್ಯಾಯ ಕಾಲದಲ್ಲಿ ಮಧ್ವ ವಿಜಯದಲ್ಲಿ ಉಲ್ಲೇಖಗೊಂಡಂತೆ ಭಾಗೀರಥಿ ದೇವಿಯು ಅವರ ಪರ್ಯಾಯ ಕಾಲದಲ್ಲಿ ಮಧ್ವ ಸರೋವರದಲ್ಲಿ ಅಕ್ಷರ ಅಂಗಾರಕದ ಜೊತೆಗೆ ಪ್ರಕಟಗೊಂಡಿದ್ದಳು. ಈ ಸವಿ ನೆನಪಿಗಾಗಿ ಅಂದು 100 ಭಾಗೀರಥಿ ದೇವಿಯನ್ನು ಪ್ರತಿಷ್ಠಾಪಿಸಿದ್ದರು. ಆ ಸವಿ ನೆನಪಿಗಾಗಿ ಇಂದು ಭಾಗೀರಥಿ ಗಂಗಾರತಿ ನೆರವೇರಲಿಕ್ಕಿದೆ. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಹದಮಾರು ಮಠದ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು ಅನುಗ್ರಹ ಸಂದೇಶವನ್ನು ನೀಡಿಕೊಳ್ಳಬೇಕು ಅಂತ ಪರ್ಯಾಯ ಮಠದ ವತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಪ್ರಾರ್ಥನೆ ಮಾಡುವ ಕ್ರಮ ಏನು ಅಂತಂದ್ರೆ, ಮೇ ರೋಗಂ ಹರ, ನನಗೆ ಯಾವ ರೀತಿಯಾದ ಕಾಯಿಲೆ ಉಂಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಆ ಎಲ್ಲ ಕಾಯಿಲೆಗಳನ್ನು ನೀನು ಪರಿಹಾರ ಮಾಡಬೇಕು ಅಂಥೇಳಿ ಭಾಗೀರಥಿಯಲ್ಲಿ ಪ್ರತಿ ದಿವಸ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹಿರಿಯರು ಹೇಳಿಕೊಟ್ಟದ್ದು. ನಾಗಾರಿ ವಾಹನಾಂಗ್ರ್ಯಬ್ಜ ಸಂಗಾತ್ ತ್ರೈಲೋಕ್ಯ ಪಾವನಿ. ಭಾಗೀರಥಿಗೆ ಈ ತಾಕತ್ತು ಯಾಕೆ ಬಂತು ಅಂತಂದರೆ, ಅವನ ಅಂಗುಷ್ಟಾವ ತೊಳೆದ ಗಂಗಾದೇವಿ ಪಾವನರೆಣಿಸಿ ಮೆರೆವಳು, ಜೀವರ ಸೇರುವ ಪಾಪವ ಕಳೆವಳು, ಈವಾಸುದೇವಗೆ ಎಣೆ ಉಂಡೆ ಅಂತೇಳಿ ವಾದಿರಾಜ ಶ್ರೀಪಾದರು ಭಾಗೀರಥಿಯನ್ನು ವರ್ಣನೆ ಮಾಡಿದಂತೆ ಭಗವಂತನ ಪಾದದಿಂದ ಹರಿದು ಬಂದಳವಳಾದ್ದರಿಂದ ಅವಳಲ್ಲಿ ಅಷ್ಟು ತಾಕತ್ತು ಉಂಟು ಅಂತ ಹಿರಿಯರು ವರ್ಣನೆ ಮಾಡಿದ್ದು. ಜೀವರ ಸೇರುವ ಪಾಪವ ಕಳೆವಳು. ನಾವು ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅಂತಲೇ ಇಲ್ಲ, ಪ್ರತಿ ದಿವಸ ಗಂಗೇತಿ ಯೋ ಬ್ರೂಯಾತ್, ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಗಂಗೆಯ ಸ್ಮರಣೆ ಮಾಡಿದರೆ ಸಾಕಂತೆ ನಮ್ಮಲ್ಲಿದ್ದಂತಹ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿರತಕ್ಕಂತಹ ಪಾಪಗಳನ್ನು ಅವಳು ಪರಿಹಾರ ಮಾಡ್ತಾಳೆ ಅಂಥೇಳಿ ಅವಳಿಗೆ ಅಷ್ಟು ಸಾಮರ್ಥ್ಯವನ್ನು ಭಗವಂತ ಕೊಟ್ಟಿದ್ದ. ಅಂತಹ ಭಾಗೀರಥಿ, ಅಂತಹ ಗಂಗೆ ಈ ದಿವಸ ಭೂಮಿಗೆ ಬಂದಂತಹ ಪರ್ವಕಾಲ. ಇವತ್ತು ಭಾಗೀರಥಿ ಜನ್ಮದಿನ ಅಂತ ನಾವೆಲ್ಲ ಆಚರಣೆ ಮಾಡ್ತೇವೆ. ಭೂಮಿಗೆ ಬಂದಂತಹ ಪರ್ವಕಾಲದಲ್ಲಿ ಇವತ್ತು ಮೊದಲು ಹೇಳಿದಂತೆ ಸಂಪ್ರದಾಯ ಪ್ರಕಾರ ಕೃಷ್ಣನ ತೊಟ್ಟಿಲು ಪೂಜೆ ಈ ಭಾಗೀರಥಿ ಸನ್ನಿಧಾನದಲ್ಲಿ ನಡೆಯುತ್ತದೆ. ನಾವಿಷ್ಟು ಜನ ಸೇರಿದ್ದೇವೆ, ಏನು ಈ ಚಿಂತನೆ ಮಾಡಬೇಕು, ಭಗವಂತ ಯಾರು? ದಾಸರು ತನ್ನೊಂದು ಹಾಡಲ್ಲಿ ಹೇಳಿದ್ದುಂಟು, ಸರಸಿಜಾಸನ ಮನೋಜ ಈರುವರು ಸುತರು ಸುರತ ರಂಗಿಣಿ ತನುಜೆ. ಭಗವಂತನನ್ನು ವರ್ಣನೆ ಮಾಡುವಾಗ ಭಗವಂತನಿಗೆ 3 ಮಕ್ಕಳು, 2 ಗಂಡು 1 ಹೆಣ್ಣು, ಒಂದು ಚತುರ್ಮುಖ, ಇನ್ನೊಂದು ಮನ್ಮಥ, ಇನ್ನೊಂದು ಹೆಣ್ಣು ಯಾವುದು ಅಂತಂದರೆ ಗಂಗೆ. ಸರಸಿಜಾಸನ ಮನೋಜ ಈರುವರು ಸುತರು ಸುರತರಂಗಿಣಿ, ದೇವನದಿಯಾಗಿರತಕ್ಕಂತಹ ಗಂಗೆ ಸುರತರಂಗಿಣಿ ತನುಜೆ ಮಗಳು. ಹಾಗಾದರೆ ಈ ದಿವಸ ಕೃಷ್ಣ ಇಲ್ಲಿಗೆ ಬಂದು, ದೇವರು ಇಲ್ಲಿಗೆ ಬಂದು ತೊಟ್ಟಿಲು ಪೂಜೆ ಆಗಿದೆ ಅಂತಂದರೆ ಮಗಳ ಮನೆಗೆ ತಂದೆ ಬಂದ ಅಂತ ಅರ್ಥ. ನಮ್ಮಲ್ಲಿ ಏನಾಗಬೇಕು ಅಂತಂದರೆ, ಈಗಿನ ಕಾಲದಲ್ಲಿ ಲಗ್ನ ಆಗುವುದಕ್ಕಿಂತ ಮೊದಲೇ ನಾವು ಕೇಳುವುದೇನು ಅಂತಂದರೆ, ಹುಡುಗನಿಗೆ ಅಪ್ಪ ಅಮ್ಮ ಇದ್ದಾರ, ಹುಡುಗಿಗೆ ಅಪ್ಪ ಅಮ್ಮ ಇದ್ದ, ಮೊದಲನ ಪ್ರಶ್ನೆಯೇ ಅದು. ಹುಡುಗನಿಗೆ ಇದು ಸಿಟ್ಟಲ್ಲಿ ಯಾರೋ ಕೇಳಿದ್ರಂತೆ, ಬೇಜಾನೆ ಅಪ್ಪಮ್ಮೆ ದಂತೆ ಪುಡುದನ ಅಂತ ಯಾರೋ ಕೇಳಿದ್ರಂತೆ ಸಂದರ್ಭದಲ್ಲಿ. ಅಂದರೆ ಏನರ್ಥ, ಒಂದು ಬಂದು ಹೋಗತಕ್ಕ ಸಂಬಂಧಿಗಳು ಇದ್ದಾರೆ ನಮ್ಮಲ್ಲಿ, ಸಂಬಂಧ ಉಳ್ಕೊಳ್ಳಿಲ್ಲ. ಆದ್ದರಿಂದ ಆ ಸಂಬಂಧ ಉಳಿಬೇಕು ಅಂತಾದರೆ ಮಗಳನ್ನು ಲಗ್ನ ಮಾಡಿ ಕೊಟ್ಟ ಮೇಲೆ ಆ ಮನೆಗೆ ಆ ಹುಡುಗಿಯ ತಂದೆ ವರ್ಷಕ್ಕೊಂದು ಬಾರಿಯಾದರೂ
ಬಂದು ಹೋಗತಕ್ಕಂಥ ವಾತಾವರಣ ಆ ಹುಡುಗಿ ತಾನು ಪ್ರವೇಶ ಮಾಡಿರತಕ್ಕಂಥ ಮನೆಯಲ್ಲಿ ಇರಬೇಕದು. ಇದೇ ನಮ್ಮ ಭಾರತೀಯ ಸಂಸ್ಕೃತಿ. ಅಂತಹ ಸಂಸ್ಕೃತಿಯನ್ನು ನಮಗೆ ಆವಾಗ ನೆನಪಿಸಿಕೊಡುವುದಕ್ಕೋಸ್ಕರ ಭಗವಂತ ವರ್ಷಕ್ಕೆ ಒಮ್ಮೆ ಒಂದು ದಿವಸ ಬಂದರೆ ಸಾಕು ಅಪ್ಪ ಮಗಳ ಮನೆಗೆ. ಅದೇ ಒಂದು ದಿವಸ, ಇವತ್ತಿನ ದಿವಸ ಮಗಳಾದ ಭಾಗೀರಥಿಯ ಸನ್ನಿಧಾನಕ್ಕೆ ಕೃಷ್ಣ ಬಂದು ಮಗಳನ್ನು ಹರಿಸಿ, ಮಗಳೇ ಹೇಗಿದ್ದೀಯಾ ಅಂತ ಹೇಳಿಕೊಂಡು ವಿಚಾರಿಸಿಕೊಂಡು ಹೋಗತಕ್ಕಂಥ ಮಹಾ ಪರ್ವಕಾಲದಲ್ಲಿ ನಾವೆಲ್ಲ ಇದ್ದೇವೆ. ಸಾಮಾನ್ಯವಾಗಿ ಭಾಗೀರಥಿ ಜನ್ಮದ ದಿವಸ ಇಲ್ಲಿ ತೊಟ್ಟಿಲು ಪೂಜೆ ಅಂತಂದ್ರೆ ಎಷ್ಟೋ ಸಂದರ್ಭದಲ್ಲಿ ಸರೋವರದಲ್ಲೇ ಸಂಕೀರ್ತನ ಆದದ್ದು ಉಂಟು. ಅಂದ್ರೆ ಏನರ್ಥ? ನೀರೇ ಇಲ್ಲ ಅಂತ ಅರ್ಥ, ಮಳೆನೇ ಬಂದಿರುವುದಿಲ್ಲ ಅಂತ ಅರ್ಥ. ಆ ಒಂದು ದಿವಸ ಏನೋ ಸ್ವಲ್ಪ ಮಳೆ ಬರ್ತಿತ್ತೋ ಏನೋ, ಜನ್ಮ ದಿವಸ ಒಮ್ಮೆನೂ ಸ್ವಲ್ಪ ಮಳೆ ಬರ್ತಿತ್ತೋ ಏನೋ. ಇವತ್ತು ಏನಾಗಿದೆ ಅಂತಂದ್ರೆ ಅಪ್ಪ ಬರ್ತಾರೆ ಅಂತೇಳಿ ಮಗಳು ಭಾಗೀರಥಿ ಮೊದಲೇ ಸರೋವರದಲ್ಲಿ ಬಂದು ಕಾದಿರ್ತಾಳೆ. ಆ ರೀತಿಯಾಗಿರತಕ್ಕಂಥ ವಾತಾವರಣ ಉಂಟಾಗಲಿಕ್ಕೆ ಕಾರಣ ಪರ್ಯಾಯ ಶ್ರೀಗಳವರು ಬುದ್ಧಿಗೆ ಶ್ರೀಪಾದರು ಅಂತ. ಯಾಕೆ ಅಂತಂದ್ರೆ ಅವರ ಮಠ ಇರುವುದೇ ಸುವರ್ಣಾ ನದಿ ತೀರದಲ್ಲಿ. ಆ ಸುವರ್ಣಾ ನದಿ ಅವಳಿಗೆ ತನ್ನ ಯಜಮಾನನನ್ನು ನೋಡಬೇಕು ಅಂತ ಆಸೆ. 1.5 ವರ್ಷ ಆಯಿತು ಇವರು ಸುವರ್ಣಾ ನದಿಯನ್ನು ನೋಡ್ಲಿಕ್ಕೆ ಹೋಗಲಿಲ್ಲ. ಯಾಕೆ? ಪರ್ಯಾಯ ಅದರಿಂದ ಹೋಗ್ಲಿಕ್ಕೆ ಆಗಲೇ ಇಲ್ಲ. ಅವಳಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಆ ಸುವರ್ಣಾ ನದಿ ಈ ದಿವಸ ಈ ಮಧ್ವ ಸರೋವರದಲ್ಲಿ ತಾನು ತುಂಬಿಕೊಂಡಿದ್ದಾಳೆ. ಇದೆಲ್ಲ ನಮ್ಮಲ್ಲಿರತಕ್ಕಂಥ ಪರಸ್ಪರ ಸಂಬಂಧ. ಹೀಗೆ ಹೊರಗಿನಿಂದ ಸುವರ್ಣ ನದಿ ಮಳೆ ರೂಪದಲ್ಲಿ ಇಲ್ಲಿ ತುಂಬಿದ್ರೆ ಕಾರಣ ಏನು ಗೊತ್ತಾ? ಮತ್ತೇನಿಲ್ಲ, ಶ್ರೀಗಳವರ ಪರ್ಯಾಯ ಕೂತಂದಿನಿಂದ ಇಂದಿನ ತನಕ ಸುವರ್ಣಗಳ ವೃಷ್ಟಿ ಒಳಗಿನಿಂದ ರಾಜಾಂಗಣದಲ್ಲಿ ನಡೀತಾನೆ ಇದ್ದೆ. ಬೆಳಗ್ಗೆ ಆಯಿತು ಅಂತಂದ್ರೆ ಸುಪ್ರಭಾತ ಆದ ಕೂಡಲೇ ವೇದ ಪಾರಾಯಣ ಆದ ಕೂಡಲೇ ನಾಮಾವಳಿ ಆದ ಕೂಡಲೇ ದ್ವಾದಶ ಸ್ತೋತ್ರ ಆದ ಕೂಡಲೇ ಪ್ರೋಷ್ಠೀಶ, ಆಮೇಲೆ ಭಜನೆ, ಉಪನ್ಯಾಸಗಳು, ಪ್ರವಚನಗಳು, ಪುರಾಣಗಳು, ಇಂಥದ್ದು ಸುವರ್ಣಗಳ ಒಳ್ಳೆಯ ಅಕ್ಷರಗಳ ವೃಷ್ಟಿಯು ಒಳಗಿನಿಂದ ಆಗ್ತಾ ಇದ್ದದ್ದಕ್ಕೆ ಸಮಾಜಕ್ಕೆ ತಂಪು ಕೊಡುವುದಕ್ಕೋಸ್ಕರ ಮಳೆ ತಾನು ಈ ರೀತಿಯಲ್ಲಿ ಇಲ್ಲಿಗೆ ಬಂದಿದ್ದಾಳೆ. ಶ್ರೀಗಳವರ ಪರ್ಯಾಯ ಕಾಲದಲ್ಲಿ ಏನು ಅಂತಂದ್ರೆ ಉಗ್ರಗಾಮಿಗಳೆಲ್ಲ ಹುಟ್ಟು ಅಡಗಿಸತಕ್ಕಂಥ ಪರ್ಯಾಯ ಅಂತ ಪುತ್ತಿಗೆ ಸ್ವಾಮಿಗಳ ಪರ್ಯಾಯಕ್ಕೆ ಅದೊಂದು ಬಿರುದು ಬಂದಿದೆ. ಉಗ್ರಗಾಮಿಗಳ ಹುಟ್ಟು ಪೂರಾ ಅಡಗಲಿಲ್ಲ. ಆದ್ರಿಂದ ಇನ್ನೂ ಕೂಡ ಪರ್ಯಾಯ ಹೇಳುವುದರೊಳಗೆ ಒಬ್ಬೊಬ್ಬನೂ ಉಗ್ರಗಾಮಿ ಇಲ್ಲದಂತೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಗಿದ್ದು 2 ಮಾತನ್ನು ಕೃಷ್ಣಾರ್ಪಣಂ ಅಸ್ತು. ದ್ವಿತೀಯೋ ಭೀಮ ಏವ ಚ ಹೇ ಗಂಗೆ ತವ ಕೋಮಲಾಂಘ್ರಿನಲಿನಂ ರಂಭೋರು ನೈಗೀಲಸತ್ ಕಾಂಚೀ ಕಾಮತನೂತರಂ ಜನಕುಚ ವ್ಯಾಕರಣ ಹಾರಂ ವಪುಃ ಸನ್ಮದ್ರಾಂಗದ ಕಂಕಣಾವೃತಕರಂ ಸ್ಮೇರಂ ಸ್ಫುರತ್ಕುಂಡಲಂ ಸಾರಂಗಾಶಿ ಜಲಾನ್ಯದಿಂದುರುಚಿಯೇ ಜಾನಂತಿ ತೇನ್ಯೇ ಜಲಾತ್. ಇವತ್ತು ನಮ್ಮ ಚತುರ್ಥ ಪರ್ಯಾಯ ಕಾಲದಲ್ಲಿ ಭಾಗೀರಥಿ ಜನ್ಮ ದಿವಸದ ಈ ಒಂದು ಪರ್ವ ಸಂದರ್ಭದಲ್ಲಿ ನಮ್ಮ ಗುರುಗಳಾದಂತಹ ಶ್ರೀ ವಿಶ್ವಪ್ರಿಯ ತೀರ್ಥರು ಸುವರ್ಣಾಗಮನ ಆಗಿದೆ ಅಂತ ಹೇಳಿದರು. ಮತ್ತೊಂದು ಸುವರ್ಣಾಗಮನ ಅಂದರೆ ಅವರ ಪ್ರವಚನವೇ ಒಂದು ಸುವರ್ಣ. ಹಾಗಾಗಿ ಸುವರ್ಣಾಗಮನ ಅಂದರೆ ಶ್ರೀ ವಿಶ್ವಪ್ರಿಯ ತೀರ್ಥರ ಪ್ರವಚನ ಲಹರಿ ಇವತ್ತು ಹರಿದಿದೆ. ಹಾಗಾಗಿ ಈ ಭಾಗೀರಥಿ ಜನ್ಮ ದಿವಸದಲ್ಲಿ ಸುವರ್ಣಯ ಆಗಮನವು ಕೂಡ ಆಗಿದೆ ಅಂತ ಹೇಳಿ ನಾವು ಭಾವಿಸಬಹುದು. ಅಂತಹ ಒಂದು ಪವಿತ್ರವಾದಂತಹ ಒಂದು ದಿವಸ ನಮ್ಮ ಪರ್ಯಾಯ ಕಾಲದಲ್ಲಿ ಒದಗಿ ಬಂದದ್ದು ನಮಗೆ ಅತ್ಯಂತ ಸಂತೋಷದಾಯಕವಾದಂತಹ ವಿಷಯವಾಗಿದೆ. ಶ್ರೀಕೃಷ್ಣನ ಕ್ಷೇತ್ರ ಅದು ಸರ್ವ ಒಂದು ಪವಿತ್ರ ವಸ್ತುಗಳ ಕ್ಷೇತ್ರವಾಗಿದೆ. ಗಕಾರಾಹ ಪಂಚದುರ್ಲಭಾಹ ಅಂತ ಹೇಳ್ತಾರೆ. ಗಂಗಾ, ಗಾಯತ್ರಿ, ಗೋವಿಂದ, ಗೋವು, ಹಾಗೆಯೇ ಗೀತೆ, ಈ ಪಂಚ ಗಕಾರಗಳು ಇದು ದುರ್ಲಭ ಅಂತ ಹೇಳಿ. ಆದರೆ ಅದು ಉಡುಪಿಯಲ್ಲಿ ಸುಲಭವಾಗಿದೆ. ಉಡುಪಿಯಲ್ಲಿ ಗೋವಿಂದನಿದ್ದಾನೆ, ಶ್ರೀಕೃಷ್ಣನಿದ್ದಾನೆ, ಗಂಗೆಯು ಬಂದಿದ್ದಾಳೆ. ಅದೇ ರೀತಿ ಗೋವುಗಳಂತೂ ಗೋಶಾಲೆಯೇ ಇದೆ. ಗಾಯತ್ರಿ ಪ್ರತಿನಿತ್ಯ ಮಂತ್ರ ಸರೋವರದಲ್ಲಿ ಎಲ್ಲರೂ ಗಾಯತ್ರಿ ಜಪ ಮಾಡ್ತಾರೆ. ಭಗವದ್ಗೀತೆ ಗೀತಾ ಮಂದಿರವೇ ಇದೆ. ಹೀಗೆ ಪಂಚ ಗಕಾರಗಳು ಉಡುಪಿಯಲ್ಲಿ ಸನ್ನಿಹಿತವಾಗಿ, ಉಡುಪಿ ಅನ್ಯತ್ರ ದುರ್ಲಭ ಅಂತ ಹೇಳಿ ನಾವು ಉಡುಪಿಯಲ್ಲಿ 3 ಗಕಾರಗಳು ಕೂಡ ಅದು ಸಂಗಮವಾಗಿದೆ. ಅಂತಹ ಪವಿತ್ರ ಕ್ಷೇತ್ರದಲ್ಲಿ ಗಂಗಾ ನದಿಯ ಒಂದು ಸನ್ನಿಧಾನ ಮಧ್ವ ವಿಜಯದಲ್ಲಿ ಉಲ್ಲೇಖಿತವಾದ ಹಾಗೆ
ಇಲ್ಲಿ ಯಾವಾಗಲೂ ಕೂಡ ಒಮ್ಮೊಮ್ಮೆ ವ್ಯಕ್ತವಾಗಿ ಮತ್ತೊಮ್ಮೆ ಸುಪ್ತವಾಗಿ ಗಂಗಾ ನದಿ ಗಂಗಾದೇವಿ ಇಲ್ಲಿ ಸನ್ನಿಹಿತರಾಗಿದ್ದಾಳೆ ಎಂಬುದು ಮಧ್ವ ವಿಜಯದಲ್ಲೇ ಉಲ್ಲೇಖ ಮಾಡಿದ್ದಾರೆ. ಯಾವಾಗ ಆಚಾರ್ಯರು ಗಂಗೆಯ ಸ್ನಾನಕ್ಕೋಸ್ಕರ ಕಾಶಿಗೆ ಹೋಗಬೇಕು ಅಂತೇಳಿ ಹೇಳಿದಾಗ ಆಚಾರ್ಯರ ಸೇವೆಗೋಸ್ಕರ ಗಂಗೆಯೇ ಇಲ್ಲಿ ಬಂದಿದ್ದಾರೆ. ಗಂಗೆ ಇಲ್ಲಿ ಬಂದು ಸನ್ನಿಹಿತಳಾಗಿದ್ದಾಳೆ. ಅಂತಹ ಒಂದು ಪವಿತ್ರವಾದಂತಹ ಕ್ಷೇತ್ರ ಅಂದರೆ ಉಡುಪಿ ಕ್ಷೇತ್ರ. ಬೇರೆ ಯಾವ ಕ್ಷೇತ್ರಕ್ಕೂ ಗಂಗೆಯೇ ಬಂದು ಸನ್ನಿಹಿತವಾದದ್ದು ಉಲ್ಲೇಖವಿಲ್ಲ. ಉಡುಪಿಗೆ ಮಾತ್ರ 12 ವರ್ಷಕ್ಕೊಮ್ಮೆ 12 ವರ್ಷ ಅಂತಾರೆ ಗಂಗೆ ಬಂದು ಹೋಗ್ತಾಳೆ ಅಂತ ಹೇಳಿ ಒಂದು ಉಲ್ಲೇಖವೂ ಇದೆ, ಪ್ರಮಾಣವೂ ಇದೆ. ಅಂತಹ ವಿಶೇಷವಾದ ಗಂಗಾ ಸನ್ನಿಧಾನ ಉಡುಪಿಯಲ್ಲಿ ಇದೆ. ಅದು ವ್ಯಕ್ತವಾಗಿ 100 ವರ್ಷದ ಹಿಂದೆ ಶ್ರೀ ಮೃಜಪ್ರಿಯ ತೀರ್ಥರ ಈ ಪರ್ಯಾಯ ಕಾಲದಲ್ಲಿ ಅದಮಾನ ಸ್ವಾಮಿಗಳ ಪರ್ಯಾಯ ಕಾಲದಲ್ಲಿ ಗಂಗೆಯಲ್ಲಿ ಉಕ್ಕಿ ಬಂದದ್ದು ಅದೆಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿದೆ. ಅದರ ನೆನಪಿಗಾಗಿ ಭಾಗೀರಥಿಯ ಮೂರ್ತಿಯನ್ನು ಇಲ್ಲಿ 100 ವರ್ಷದ ಹಿಂದೆ ಪ್ರತಿಷ್ಠೆ ಮಾಡಿರುವ ಎಂಬಂತಹ ಇತಿಹಾಸವೂ ಇದೆ. ಅಂತಹ ಒಂದು ಗಂಗಾಗಮನ ಇವತ್ತಿಗೂ ಕೂಡ ವ್ಯಕ್ತವಾಗಿ ಅಲ್ಲದ ಬದಲು ಅವ್ಯಕ್ತವಾಗಿ ಬಂದಿದ್ದಾಳೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಕೃಷ್ಣನ ಸೇವೆಗಾಗಿ ಗಂಗೆ ಯಾವಾಗಲೂ ಕೂಡ ಇಲ್ಲಿ ಸನ್ನಿಹಿತರಾಗಿ ಆಚಾರ್ಯರ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾಳೆ. ಗಂಗೆ ನಮ್ಮ ಇಡೀ ಸಂಸ್ಕೃತಿಯ, ಭಾರತೀಯ ಸಂಸ್ಕೃತಿಯ, ಭಾರತೀಯ ಧರ್ಮದ ಪ್ರತೀಕ. ಗಂಗಾ ನದಿ ಇವತ್ತು ಕೃತಯುಗದಿಂದ ಪ್ರಾರಂಭ ಮಾಡಿ ಕಲಿಯುಗದ ತನಕ ನಮಗೆ ಲಭ್ಯವಾದಂತಹ ಒಂದೇ ಒಂದು ಪ್ರತೀಕ ಅಂದರೆ ಗಂಗಾ ನದಿ. ಆದ್ದರಿಂದ ಶ್ರೀರಾಮಾವತಾರ ಕಾಲದಲ್ಲಿಯೂ ಗಂಗಾ ನದಿ, ಕೃಷ್ಣಾವತಾರ ಕಾಲದಲ್ಲಿಯೂ ಇವತ್ತಿಗೂ ಕೂಡ ಗಂಗಾ ನದಿ. ಆದ್ದರಿಂದ ಗಂಗೆ ನಮ್ಮ ಸಂಸ್ಕೃತಿಯ ಶಾಶ್ವತ ಪ್ರತೀಕವಾಗಿದ್ದಾಳೆ. 3 ಲೋಕಗಳ ಒಂದು ಬ್ರಿಡ್ಜ್ ಆಗಿದ್ದಾಳೆ. ದೇವಲೋಕಕ್ಕೂ, ಅದೇ ರೀತಿ ಭೂಲೋಕಕ್ಕೂ, ಪಾತಾಳ ಲೋಕಕ್ಕೂ, 3 ಲೋಕಕ್ಕೂ ಅವಳು ಸೇತುವೆಯಾಗಿ ಭಕ್ತರಿಗೆ 3 ಲೋಕಗಳ ದರ್ಶನವನ್ನು ಮಾಡಿಸ್ತಾ ಇದ್ದಾರೆ. ಆದ್ದರಿಂದಲೇ ಗಂಗೆಯಲ್ಲಿ ಯಾರು ಮರಣ ಹೋಗ್ತಾರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಎಂಬಂಥ ಪ್ರತೀಕ. ಯಾಕೆಂದರೆ ಗಂಗಾ ನದಿ ಎಂಬುದು ಸ್ವರ್ಗಕ್ಕೆ ಕನೆಕ್ಟ್ ಆಗಿದೆ. ನೇರವಾಗಿ ಸ್ವರ್ಗದಿಂದ ಬಂದವಳು, ತ್ರಿವಿಕ್ರಮ ರೂಪಿ ಭಗವಂತನಿಂದ ಹುಟ್ಟಿದವಳು. ಬ್ರಹ್ಮಾಂಡ ಕರ್ಪರದ ಶುದ್ಧ ಜಲವೇ ಅದು ಬ್ರಹ್ಮದೇವರು ಕಲಶದಲ್ಲಿ ಸಂಗ್ರಹ ಮಾಡಿ ವಿಷ್ಣುವಿನ ಪಾದಕ್ಕೆ ಅಭಿಷೇಕ ಮಾಡಿ ಆ ವಿಷ್ಣು ಪಾದೋದಕವಾಗಿ ಹರಿದು ಬಂದಂತಹ ಆ ನದಿಯೇ ಅದು ಗಂಗಾ ನದಿ. ತಿರುಪತಗಹ ಎಂಬುದಾಗಿ ವರ್ಣನೆ ಮಾಡ್ತಾರೆ ಶ್ರೀ ವಾದಿರಾಜ ಸ್ವಾಮಿಗಳವರು ತೀರ್ಥ ಪ್ರಬಂಧದಲ್ಲಿ ಬಹಳ ವಿಸ್ತಾರವಾಗಿ ಗಂಗೆಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಸಮಸ್ತ ಪಾಪಗಳನ್ನು ಪರಿಹಾರ ಮಾಡತಕ್ಕಂತಹ ಶಕ್ತಿ ಅದು ಗಂಗಾ ನದಿಗೆ ಇದೆ. ಆದ್ದರಿಂದ ಗಂಗಾ ನದಿಯಲ್ಲಿ ಒಮ್ಮೆಯಾದರೂ ಕೂಡ ಮನುಷ್ಯರಾದವರು ಅವರು ಸ್ನಾನವನ್ನು ಮಾಡಿ ಪಾಪ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಶಾಸ್ತ್ರಗಳೆಲ್ಲ ಹೇಳ್ತಾ ಇವೆ. ಅಂತಹ ಗಂಗಾ ನದಿ ನಮ್ಮೆಲ್ಲರ ಸಂಸ್ಕೃತಿ, ನಮ್ಮೆಲ್ಲರ ಶ್ರದ್ಧೆಯ, ನಮ್ಮೆಲ್ಲರ ಭಕ್ತಿಯ ಪ್ರತೀಕವಾಗಿದೆ. ಅಂತಹ ಗಂಗಾ ನದಿ ಅತ್ಯಂತ ಪವಿತ್ರಳಾಗಿ ನಮ್ಮೆಲ್ಲರ ದುರಿತಗಳನ್ನು, ಪಾಪಗಳನ್ನು ನಾಶ ಮಾಡತಕ್ಕಂತಹ ಒಂದು ಅತ್ಯಂತ ಶ್ರೇಷ್ಠವಾದಂತಹ ಉದ್ಧಾರಕ ನದಿಯಾಗಿದೆ. ಅಂತಹ ಒಂದು ಗಂಗೆಯ ಸನ್ನಿಧಾನ ಇಲ್ಲಿ ಉಡುಪಿಯಲ್ಲಿಯೂ ಕೂಡ ಶಾಶ್ವತವಾಗಿ ಇದೆ. ಭಗೀರಥನ ಪ್ರಯತ್ನದಿಂದ ಭಾಗೀರಥಿ ಈ ಧರೆಗೆ ಬಂದಿದ್ದಾಳೆ. ಇದರ ಸಂದೇಶ ಏನು ಹೇಳಿದರೆ, ನಾವೆಲ್ಲರೂ ಕೂಡ ಭಗೀರಥರಾಗಬೇಕು, ನಾವೆಲ್ಲರೂ ಕೂಡ ಪ್ರಯತ್ನಶೀಲರಾಗಬೇಕು, ಪ್ರಯತ್ನಶಾಲಿಗಳಾಗಬೇಕು. ಯಾವಾಗ ಮನುಷ್ಯ ಪ್ರಯತ್ನಶಾಲಿ ಆಗ್ತಾನೆ, ಯಾವಾಗ ಯತ್ನಶಾಲಿ ಆಗ್ತಾನೆ, ಆವಾಗ ಅವನು ಗಂಗೆಯನ್ನು ಸ್ವರ್ಗದಿಂದ ಭೂಮಿಗೆ ತಂದ ಹಾಗೆ ಭಗವಂತನನ್ನು ನಮ್ಮ ಕಡೆಗೆ ಸೆಳೆಯಲಿಕ್ಕೆ ಸಾಧ್ಯವಾಗ್ತದೆ. ಅಂತಹ ವಿಶೇಷ ಸಂದೇಶವನ್ನು ಕೂಡ ಭಾಗೀರಥಿ ದೇವಿ ಅವಳು ಕೊಡ್ತಾ ಇದ್ದಾಳೆ. ಅಂತಹ ಭಾಗೀರಥಿಯ ಸನ್ನಿಧಾನವನ್ನು ಇಲ್ಲಿ ಅದಮಾನ ಮಠದ ವಿವಿಧ ಪ್ರಿಯ ತೀರ್ಥರು ಈ ಸನ್ನಿಧಾನವನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ಯಾಕೆ ವಿವಿಧ ಪ್ರಿಯರು ಹೇಳಿದರೆ, ಗಂಗಾ ನದಿ ದೇವತೆಗಳ ನದಿ, ವಿವಿಧ ಪ್ರಿಯರು ಅಂದರೆ ದೇವಪ್ರಿಯರು. ಆದ್ದರಿಂದ ವಿವಿಧ ಪ್ರಿಯರು ದೇವಲೋಕದ ಒಂದು ದೇವಾಂಶರಾದ್ದರಿಂದ ಇಲ್ಲಿ ಗಂಗೆಯನ್ನು ತರಿಸಲಿಕ್ಕೆ ಅವರಿಂದ ಸಾಧ್ಯವಾಯಿತು. ಅಂತಹ ಒಂದು ದೈವಾಂಶರಾದಂತಹ ವಿವಿಧ ಪ್ರಿಯರಿಂದ ಸ್ಥಾಪಿತಳಾಗಿ ಗಂಗೆ ಇಲ್ಲಿ ನಿತ್ಯ ಪೂಜಿತಳಾಗ್ತಾ ಇದ್ದಾಳೆ. ಅಂತಹ ಒಂದು ಸನ್ನಿಧಾನದ ಶತಮಾನೋತ್ಸವ ನಮ್ಮ ಪರ್ಯಾಯ ಕಾಲದಲ್ಲಿ ಬಂದದ್ದು. ಅದರ ಜೊತೆಗೆ ಶತಮಾನೋತ್ಸವದ ವಿವಿಧ ಪ್ರಿಯರ ಪ್ರತಿನಿಧಿಗಳಾಗಿ ವಿಶ್ವಪ್ರಿಯರು, ಅವರು ಕೇವಲ ವಿವಿಧ ಪ್ರಿಯರಾದರೆ
ಇವರು ವಿಶ್ವಪ್ರಿಯರು ಆಗಮಿಸಿ ಈ ಶತಮಾನೋತ್ಸವಕ್ಕೆ ವಿಶೇಷವಾದಂತಹ ಮೆರುಗನ್ನು ಕೊಟ್ಟದ್ದಕ್ಕೆ ನಾವು ಅವರನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಈ ಭಾಗೀರಥಿ ಜನ್ಮ ದಿವಸದ ಈ ಪರ್ವ ಕಾಲದಲ್ಲಿ ನಾವೆಲ್ಲರೂ ಕೂಡ ಆ ಗಂಗಾದೇವಿಯ ಒಂದು ಸ್ವಾಗತವನ್ನು ಮಾಡಿ, ಗಂಗೆಯ ಪೂಜೆಯನ್ನು ಮಾಡಿ, ಅವಳ ಅನುಗ್ರಹವನ್ನು ಪಡೆದು ನಾವೆಲ್ಲರೂ ಕೂಡ ನಮ್ಮ ಪಾಪಗಳಿಂದ ವಿಮುಕ್ತರಾಗಬೇಕು, ಪುಣ್ಯ ಭಾಜನರಾಗಬೇಕು ಎಂಬಂತಹ ಪ್ರಾರ್ಥನೆಯನ್ನು ನಾವು ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ಇವತ್ತು ಬೆಳಿಗ್ಗೆ ಗಂಗಾ ಸ್ನಾನದ ಜೊತೆಗೆ ಈ ಭಾಗೀರಥಿ ಜನ್ಮ ದಿವಸದ ಒಂದು ಉತ್ಸವವನ್ನು ಈ ಬಾರಿ ವಿಶೇಷವಾಗಿ ನಡೆಸಬೇಕು ಅಂತ ಸಂಕಲ್ಪದಂತೆ ನೀವೆಲ್ಲರೂ ಕೂಡ ಬಂದು ಈ ಪರ್ವ ಸಂದರ್ಭದಲ್ಲಿ ಭಾಗಿಗಳಾಗಿ ಗಂಗಾದೇವಿಯ ವಿಶೇಷವಾದಂತಹ ಒಂದು ಅನುಗ್ರಹವನ್ನು ಪಡೆದದ್ದಕ್ಕೆ ನಿಮ್ಮೆಲ್ಲರನ್ನು ಕೂಡ ನಾವು ಅಭಿನಂದಿಸ್ತಾ, ಇದೀಗ ಗಂಗಾ ನದಿಯ ಒಂದು ಅಭಿನಂದನೆಯ ರೂಪವಾಗಿ ಗಂಗಾರತಿ ಕೂಡ ಈಗ ನಡೀತಾ ಇದೆ. ಗಂಗಾದೇವಿಗೆ ಭಾಗಿನವನ್ನು ಕೊಡತಕ್ಕಂತಹ, ಭಾಗೀರಥಿಗೆ ಭಾಗಿನವನ್ನು ಕೊಡತಕ್ಕಂತಹ ಈ ಒಂದು ಹೊಸ ಒಂದು ಸೇವೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅರ್ಪಿಸಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದು ಶ್ರೀ ಹಲವಾರು ಮಠದ ಶ್ರೀ ವಿಶ್ವಪ್ರಿಯರು ಗಂಗಾದೇವಿಗೆ ಭಾಗಿನವನ್ನು ಸಮರ್ಪಿಸುವ ಮೂಲಕ ನಾವೆಲ್ಲರೂ ಕೂಡ ಗಂಗಾದೇವಿಯನ್ನು ಒಂದು ಪ್ರಸನ್ನೀಕರಿಸಿ ಅವಳ ಅನುಗ್ರಹವನ್ನು ಪಡೆಯೋಣ. ಗಂಗಾದೇವಿಯ ಅನುಗ್ರಹದಿಂದ ನಮ್ಮೆಲ್ಲ ಪಾಪಗಳು ದೂರವಾಗಿ ಭಗವಂತನ ವಿಶೇಷವಾದ ಸೇವೆಯನ್ನು ಮಾಡತಕ್ಕಂತಹ ಪುಣ್ಯ ಅದು ನಮ್ಮದಾಗಲಿ ಎಂಬಂತಹ ಹಾರೈಕೆಯೊಂದಿಗೆ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಶ್ರೀ ಹಲವಾರು ಶ್ರೀಗಳವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನಮಸ್ಕರಿಸ್ತಾ ಈ ಒಂದು ಸಂದೇಶವನ್ನು ಮುಗಿಸ್ತಾ, ನಮ್ಮ ದಿವಸದ ಪ್ರಯುಕ್ತ ನಮ್ಮ ಸುಶ್ರೇಂದ್ರ ತೀರ್ಥರು ಕೃಷ್ಣನಿಗೆ ತ್ರಿವಿಕ್ರಮ ರೂಪಿಯ ಅಲಂಕಾರವನ್ನು ಮಾಡಿದ್ದಾರೆ. ಭಗವಂತ ಕಾಲಿನಿಂದ ಬ್ರಹ್ಮಾಂಡ ಕರ್ಪರವನ್ನು ಭೇದಿಸಿದಾಗ ಅಲ್ಲಿ ಹೇಗೆ ಗಂಗಾ ನದಿ ಚಿಮ್ಮಿ ಅವಳು ಸ್ವರ್ಗಲೋಕದಲ್ಲಿ ಹರಿದು ಆಮೇಲೆ ಮತ್ತೆ ಭೂಲೋಕ ಪಾತಾಳ ಲೋಕಕ್ಕೆ ಅವಳು ಹರಿದಳು, ಈ ಒಂದು ಘಟನೆಯನ್ನು ಜ್ಞಾಪಿಸುವ ದೃಷ್ಟಿಯಲ್ಲಿ ಇವತ್ತು ಕೃಷ್ಣನೇ ಗಂಗೆಯ ಒಂದು ಅವತಾರದ ಪ್ರತೀಕವಾಗಿ ನಮ್ಮೆಲ್ಲರ ಮುಂದೆ ಕಂಗೊಳಿಸ್ತಾ ಇದ್ದಾನೆ. ಅಂತಹ ತ್ರಿವಿಕ್ರಮ ರೂಪಿಯ ಅನುಗ್ರಹವು ಕೂಡ ನಮಗೆಲ್ಲರಿಗೂ ಆಗಬೇಕು. ಗಂಗೆಯ ಸಂದೇಶ ವಾಮನರಾಗಿದ್ದವರು ತ್ರಿವಿಕ್ರಮರಾಗಬೇಕು ಎಂಬುದೇ ಗಂಗಾ ಜನನದ ಸಂದೇಶವಾಗಿದೆ. ಅಂತಹ ತ್ರಿವಿಕ್ರಮ ರೂಪಿಯ ಅನುಗ್ರಹವು ಕೂಡ ನಮಗೆಲ್ಲರಿಗೂ ಕೂಡ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸ್ತೇವೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣಯದೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುದ ಬಾರೆ, ಮನಕ ಮನಯ ಸಿದ್ಧಿಯ ತೋರೆ, ಕನಕ ವೃಷ್ಟಿಯ ಕರೆಯುತ ಬಾರೆ, ಮನಕ ಮನಯ ಸಿದ್ಧಿಯ ತೋರೆ, ದಿನಕರ ಕೋಡಿ ತೇಜದಿ ಹೊಳೆವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ದಿನಕರ ಕೋಟಿ ತೇಜದಿ ಹೊಳೆವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ,
ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದೆ ಹೊಳೆವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಳದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುದ ಬಾರಿ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುದ ಬಾರಿ. ಕುಂಕುಮಾಗಿದ ಪಂಕಜಲೋಚನ ವೆಂಕಟರಮಣನ ಬಿಂಗದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಏಳಗಿರಿ ರಂಗಣ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ದೇವರ ತೊಳೆಯೋ ಬರು ಹಸನಾಗಿ ಮನದಲ್ಲಿ ಮುಟ್ಟಿ ಪೂಜೆಯ ಮಾಡಲು ಹಾಸಿ ಹಾವಿನ ಬುಟ್ಟಿಯಂತೆ ಮುತ್ತಿಟ್ಟುಕೊಂಡು ವಸುಧೆಯೊಳಗೆ ಉರುಗಗಾರ ನಾಟ ಮಾಡುವರಯ್ಯ. ಪರಧನ ಪರಸತಿ ಪರದ್ರವ್ಯ ಕೆರಗೋರೋ ತ್ವರೆಗಳಾಗಿದ್ದರೆ ದುರಿತ ಹೋಗುವುದೇ. ಹರಿಯ ಧ್ಯಾನವ ಮಾಡಿ ಓಂ ನಮೋ ನಾರಾಯಣಾಯ ಸರ್ವವೆಲ್ಲವ ತೊರೆದು ಹರಿಯ ಧ್ಯಾನವ ಮಾಡಿ ಕರೆದು ವರವ ಕೊಡುವ ನಮ್ಮ ಪುರಂದರ ವಿಠಲ. ಪುರಂದರ ವಿಠಲ ಪುರಂದರ ವಿಠಲ. ನರಹರಿಯೇ ನಿನ್ನ ನಾಮ ಸ್ಮರಣೆ ಮಾಡದೆ ನರಕದಲ್ಲಿ ಗುರಿಯಾದೆನೋ ಹರಿಯೇ. ಶ್ರೀರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು. ನರಹರಿಯೇ ನಿನ್ನ ನಾಮ ಸ್ಮರಣೆ ಮಾಡದೆ ನರಕದಲ್ಲಿ ಗುರಿಯಾದೆನೋ ಹರಿಯೇ. ಶ್ರೀರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು. ನರಹರಿಯೇ ನಿನ್ನ ನಾಮ ಸ್ಮರಣೆ ಮಾಡದೆ ನರಕದಲ್ಲಿ ಗುರಿಯಾದೆನೋ ಹರಿಯೇ. ಶ್ರೀರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು.
ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು. ಹೊಸ ಮನೆಯ ಕಂಡು ಬಲು ಹಸಿದು ಭೂಸುರರು ಬರೆ ಹೊಸರಿ ಹಾಕುತ್ತದ ಪುತ. ಹೊಸ ಮನೆಯ ಕಂಡು ಬಲು ಹಸಿದು ಭೂಸರರು ಹೊಸರಿ ಹಾಕುತ್ತದ ಪುತ. ಶಶಿಮುಖಿಯೇ ಬಾರದು ಅಸವಸನೆ ಬಣ್ಣಿಸುತ್ತ ಹಸನಾಗಿ ಅವಳೊಳಿಸುತ್ತ. ದಶಮಿ ಏಕಾದಶಿ ದ್ವಾದಶಿ ದಿನತ್ರಯದ ಅಷಣವೆರಡೊತ್ತುಣ್ಣುತ್ತ. ದಶಮಿ ಏಕಾದಶಿ ದ್ವಾದಶಿ ದಿನತ್ರಯದ ಅಷಣವೆರಡೊತ್ತುಣ್ಣುತ್ತ. ಗಸಗಸನೆ ತಾಂಬೂಲ ಪಶುವಿನ ದನಿವೆತ್ತು ಕುಸುಮಗತಿಯ ರಮಿಸುತ್ತ. ಸತತ ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿ ಪರಮ ಪಾಪಿಷ್ಟ ನಾನು. ಸ್ನಾನ ಸಂಧ್ಯಾದಿ ಅತಿ ಮೌನ ಗಾಯತ್ರಿ ಜಪ ಭಾನುಗರ್ಗ್ಯವನು ಬಿಡದೆ. ಸ್ನಾನ ಸಂಧ್ಯಾದಿ ಅತಿ ಮೌನ ಗಾಯತ್ರಿ ಜಪ ಭಾನುಗರ್ಗ್ಯವನು ಕೊಡದೆ. ಹೀನತ್ವದಲ್ಲಿ ದಾನ ಧರ್ಮವನೆ ಮಾಡದೆ ಶ್ವಾನನ ಗತಿ ಚರಿಸಿದೆ. ಹೀನತ್ವದಲ್ಲಿ ದಾನ ಧರ್ಮವನೆ ಮಾಡದೆ ಶ್ವಾನನ ಗತಿ ಚರಿಸಿದೆ. ಶ್ರೀನಿವಾಸನೆ ನಿನ್ನ ಜ್ಞಾನಪೂರ್ವಕ ಪೂಜೆ ನಾನದು ಕ್ಷಣ ಮಾಡದೆ. ಶ್ರೀನಿವಾಸನೆ ನಿನ್ನ ಜ್ಞಾನಪೂರ್ವಕ ಪೂಜೆ ನಾನದು ಕ್ಷಣ ಮಾಡದೆ. ವ್ಯಾನೆ ಬಲ್ದಂತಾಗೆ ಹೀನ ಸಖಿಯ ಕೈಲಿ ನಾನಾ ವಿಧಾನದಿದೆ. ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು. ಸಾಕಲ್ಯದಿಂದ ಸಾಲಿಗ್ರಾಮದ ಅಭಿಷೇಕ ಆಕಳ್ ಹಾಲಲ್ಲಿ ಮಾಡದೆ. ಸಾಕಲ್ಯದಿಂದ ಸಾಲಿಗ್ರಾಮದ ಅಭಿಷೇಕ ಆಕಳ್ ಹಾಲಲ್ಲಿ ಮಾಡದೆ. ನಾಲ್ಕೆಂಟು ನಾಯಿಗಳ ಸಾಕಿ ಮನೆಯೊಳು ಬದುಕಬೇಕೆಂದು ಹಾಲ ಹುಯ್ದೆ. ನಾಲ್ಕೆಂಟು ನಾಯಿಗಳ ಸಾಕಿ ಮನೆಯೊಳು ಬದುಕಬೇಕೆಂದು ಹಾಲ ಹುಯ್ದೆ. ಕಾಕು ಬುದ್ಧಿಗಳಿಂದ ಗುಡುಗುಡಿ ನಶ್ಯ ಪುಡಿ ಹಾಕಿ ಬಗಿಯ ಸೇರಿದೆ. ಲೋಕ ನಿಲ್ದಕನಾಗಿ ಪಾತಕ ಬನೆಚ್ಚಿ ಅನೇಕ ಜೂಜುಗಳಾಡಿದೆ. ಬಿಡದೆ ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿ ಪರಮ ಪಾಪಿಷ್ಟ ನಾನು. ಭಾಗವತ ಕೇಳುವುದ ಕಾದರವು ಕೊಟ್ಟಲಿಲ್ಲ. ವಾದಿಗಳ ಮತ ಬಳಿದು ಮಧ್ವ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ. ಶೋಧಿಸಿದ ಚಿನ್ನಕ್ಕೆ ಸಮನಾದ ವೈಷ್ಣವ
ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟನ ಕ್ಷಿತಿಯೊಳಗೆ ಏನಾರು ಹಿತವ ಬಯಸುವರನಗೆ ಗತಿಯೇನು ಕೊನೆಗೆ ಕ್ಷಿತಿಯೊಳಗೆ ಏನಾರು ಹಿತವ ಬಯಸುವರನಗೆ ಗತಿಯೇನು ಕೊನೆಗೆ ಸತತವ ಧ್ಯಾನದಲ್ಲಿ ರತನಾಗಿ ಇರುವ ಸನ್ಮತಿಯನೇ ಪಾಲಿಸೀಗ ಪತಿತ ಪಾವನನೆಂಬೋ ಬಿರುದು ಅವನಿಯಮೇ ಶ್ರುತಿ ಸಾರುತ್ತಿದೆಯೋ ಹೀಗೆ ಕ್ಷಿತಿ ಕಂಠನುತ ಜಗನ್ನಾಥ ವಿಠಲ ನಿನಗೆ ವಿಠಲ 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 ನಿನಗೆ ನುತಿಸಿ ಮೊರೆ ಹೊಕ್ಕೆ ಹರಿಯೇ ದೊರೆಯೇ ಶ್ರೀರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟನಾ